ಓಂ ಶಾಂತಿ. ತಮ್ಮ ಬಾಬಾ ಹೇಳ್ತಾ ಇದ್ದಾರೆ, ದೇಹದ ಅಭಿಮಾನ ಆಸುರಿ ನಡವಳಿಕೆಯಂತೆ ಅದನ್ನ ಪರಿವರ್ತನೆ ಮಾಡಿಕೊಂಡು ದೈವಿ ನಡವಳಿಕೆಯನ್ನ ಧಾರಣೆ ಮಾಡ್ಕೊಳ್ಬೇಕಂತೆ. ಆಗ ರಾವಣನ ಜೈಲಿನಿಂದ ಬಿಡುಗಡೆ ಆಗ್ತೀವಂತೆ. ಸ್ವರ್ಗದಲ್ಲಿ ಎಲ್ಲವೂ ಇದೆಯಂತೆ, ಆದರೆ ಸಾವಿಲ್ವಂತೆ. ಭಗವದ್ಗೀತೆಯಲ್ಲಿ ಎಲ್ಲ ಇದೆ, ಆದರೆ ಸುಳ್ಳಿಲ್ಲ. ಜಗತ್ನಲ್ಲಿ ಎಲ್ಲ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲಾ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ವಂತೆ ತಮ್ಮ. ಓಂ ಶಾಂತಿ ಅಣ್ಣ. ಇವತ್ತಿನ ಪ್ರಶ್ನೆಯಾಗಿದೆ, ಪ್ರತಿಯೊಂದು ಆತ್ಮವು ತಮ್ಮ ಪಾಪಕರ್ಮಗಳ ಶಿಕ್ಷೆಯನ್ನು ಹೇಗೆ ಭೋಗಿಸುತ್ತದೆ, ಅದರಿಂದ ಪಾರಾಗುವ ಸಾಧನವೇನು ಅಂತ. ಪ್ರತಿಯೊಬ್ಬರು ತಮ್ಮ ಪಾಪಗಳ ಶಿಕ್ಷೆಯನ್ನು ಒಂದನೆಯದಾಗಿ ಗರ್ಭ ಜೈಲಿನಲ್ಲಿ ಭೋಗಿಸ್ತಾರೆ. ಇನ್ನೊಂದು ರಾವಣನ ಜೈಲಿನಲ್ಲಿ ಅನೇಕ ಪ್ರಕಾರದ ದುಃಖವನ್ನು ಪಡೀತಾರೆ. ನೀವು ಮಕ್ಕಳನ್ನು ಈ ಬಂಧನಗಳಿಂದ ಬಿಡಿಸಲು ತಂದೆಯು ಬಂದಿದ್ದಾರೆ ಅಂದಾಗ ಇದರಿಂದ ಪಾರಾಗಲು ನಿರ್ವಿಕಾರಿಗಳಾಗಿ ಅಂತ ಬಾಬಾ ನಮಗೆ ಹೇಳ್ತಾರೆ. ಜೊತೆಗೆ ನಾಟಕದ ಯೋಜನೆಯ ಅನುಸಾರ ತಂದೆಯು ಕುಳಿತು ತಿಳಿಸ್ತಾರೆ. ತಂದೆಯೇ ಬಂದು ರಾವಣನ ಜೈಲಿನಿಂದ ಬಿಡಿಸುತ್ತಾರೆ. ಏಕೆಂದರೆ ಎಲ್ಲರೂ ಅಪರಾಧಿ ಪಾಪಾತ್ಮರಾಗಿದ್ದಾರೆ. ಇಡೀ ಪ್ರಪಂಚದ ಮನುಷ್ಯಾತ್ಮರೆಲ್ಲರೂ ಅಪರಾಧಿಗಳಾಗಿರುವ ಕಾರಣ ರಾವಣನ ಬಂಧನದಲ್ಲಿದ್ದಾರೆ ಅಂತ ನಮಗೆ ಬಾಬಾ ಹೇಳ್ತಿದ್ದಾರೆ ಅಣ್ಣ. ರಾವಣನ ಜೈಲಿನಿಂದ ತಮ್ಮ ಬಿಡಿಸಲು ತಂದೆ ಬಂದು ಓದಿಸುತ್ತಾರೆ ಮತ್ತು ಎಲ್ಲರ ಕೆಟ್ಟಿರುವ ನಡವಳಿಕೆಗಳನ್ನ ಸುಧಾರಣೆ ಮಾಡ್ತಾರಂತೆ ತಮ್ಮ. ಅರ್ಧ ಕಲ್ಪದಿಂದ ನಡವಳಿಕೆ ಹಾಳಾಗುತ್ತಾ ಬಹಳ ಕೆಟ್ಟು ಹೋಗಿದ್ದಾರೆ. ಈ ಸಮಯದಲ್ಲಿ ತಮೋ ಪ್ರಧಾನ ನಡವಳಿಕೆಯಾಗಿದೆ. ದೈವಿ ಮತ್ತು ಆಸುರಿ ನಡವಳಿಕೆಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ತಂದೆ ಹೇಳ್ತಾರೆ, ಮಕ್ಕಳೇ ಈಗ ಪುರುಷಾರ್ಥ ಮಾಡಿ ತಮ್ಮ ನಡವಳಿಕೆಯನ್ನ ದೈವಿ ನಡವಳಿಕೆಯನ್ನಾಗಿ ಮಾಡ್ಕೊಳ್ಬೇಕಂತೆ ತಮ್ಮ. ಆಗ್ಲೇ ಆಸುರಿ ಗುಣಗಳಿಂದ ಮುಕ್ತರಾಗ್ತೀವಿ. ಆಸುರಿ ನಡವಳಿಕೆಯಲ್ಲಿ ನಂಬರ್ 1 ಅಥವಾ ಮೊದಲನೆಯದು ದೇಹದ ಅಭಿಮಾನ. ದೇಹಿ ಅಭಿಮಾನಿಗಳ ನಡವಳಿಕೆ ಎಂದೂ ಕೆಡೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಮನಸ್ಸಿಟ್ಟ ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವ ಭಕ್ತಿ ಎಂದೂ ನಮ್ಮ ಕೈಯನ್ನು ಬಿಡೋದಿಲ್ಲ. ಅಣ್ಣ, ಈಗ ನೀವು ರಾಮರಾಜ್ಯದಲ್ಲಿ ಹೋಗುವ ಪುರುಷಾರ್ಥ ಮಾಡ್ತಿದ್ದೀರಿ. ಯಾರೂ ಸಂಪೂರ್ಣರಂತೂ ಆಗಿಲ್ಲ ಅಂತ ನಮಗೆ ಬಾಬಾ ಹೇಳ್ತಾರೆ. ಜೊತೆಗೆ ಕೆಲವರು ಪ್ರಥಮ, ಕೆಲವರು ಮಧ್ಯಮ, ಕೆಲವರು ಕನಿಷ್ಠ ದರ್ಜೆಯಲ್ಲಿದ್ದಾರೆ. ಈಗ ತಂದೆಯು ಓದಿಸ್ತಾರೆ ಮತ್ತು ದೈವಿ ಗುಣಗಳನ್ನ ಧಾರಣೆ ಮಾಡಿಸ್ತಾರೆ. ದೇಹಾಭಿಮಾನವಂತೂ ಎಲ್ಲರಲ್ಲಿದೆ. ಎಷ್ಟೆಷ್ಟು ನೀವು ಸರ್ವಿಸ್ನಲ್ಲಿ ತೊಡಗುತ್ತೀರೋ ಅಷ್ಟು ದೇಹಾಭಿಮಾನವು ಕಡಿಮೆಯಾಗುತ್ತಾ ಹೋಗುವುದು. ಸರ್ವಿಸ್ ಮಾಡೋದ್ರಿಂದಲೇ ದೇಹಾಭಿಮಾನವು ಕಡಿಮೆಯಾಗುವುದು. ದೇಹಿ ಅಭಿಮಾನಿಗಳು ದೊಡ್ಡ ದೊಡ್ಡ ಸರ್ವಿಸ್ ಮಾಡ್ತಾರೆ. ಬಾಬಾರವರು ಆತ್ಮಾಭಿಮಾನಿ ಆಗಿರುವುದರಿಂದ ಎಷ್ಟು ಒಳ್ಳೆಯ ಸೇವೆ ಮಾಡ್ತಾರೆ. ಎಲ್ಲರನ್ನು ಅಪರಾಧಿ ರಾವಣನ ಬಂಧನದಿಂದ ಬಿಡಿಸಿ ಸದ್ಗತಿ ಪ್ರಾಪ್ತಿ ಮಾಡಿಸ್ತಾರೆ ಅಣ್ಣ. ಮಕ್ಕಳೇ, ಈಗೀಗ ತಿಳಿಸಿಕೊಡಿ ಎಂದು ತಂದೆಯೂ ಸಹ ನೀವು ಮಕ್ಕಳಿಗೆ ತಿಳಿಸುತ್ತಾರೆ. ಇಷ್ಟು ಅಪರಂಪಾರ ದುಃಖವು ಏಕೆ ಇದೆ? ಮೊದಲು ಅಪರಂಪಾರ ಸುಖವಿತ್ತು. ಲಕ್ಷ್ಮೀನಾರಾಯಣರ ರಾಜ್ಯ ಇದ್ದಾಗ ಇವರು ಸರ್ವಗುಣ ಸಂಪನ್ನರಾಗಿದ್ದರು. ಈ ವಿದ್ಯೆಯಂತೂ ನರನಿಂದ ನಾರಾಯಣನಾಗುವ ಜ್ಞಾನವಾಗಿದೆ. ಇದು ವಿದ್ಯೆಯೂ ಆಗಿದೆ. ಇದರಿಂದ ದೈವಿ ಗುಣಗಳು ಬರುತ್ತವೆ. ಈ ಸಮಯದಲ್ಲಿ ರಾವಣನ ರಾಜ್ಯದಲ್ಲಿ ಎಲ್ಲರ ನಡವಳಿಕೆಯೂ ಕೆಟ್ಟು ಹೋಗಿದೆ. ಎಲ್ಲರನ್ನು ಚಾರಿತ್ರ್ಯವಂತರನ್ನಾಗಿ ಮಾಡುವವರು ಒಬ್ಬನೇ ರಾಮನಾಗಿದ್ದಾರೆ. ಈ ಸಮಯದಲ್ಲಿ ಎಷ್ಟೊಂದು ಧರ್ಮಗಳಿವೆ, ಎಲ್ಲಿಂದ ಸಿಗಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸುತ್ತೇನೆ ಎಂಬ ಛಲ ಇದ್ರೆ ನಾವು ಏನನ್ನು ಬೇಕಾದರೂ ಸಾಧಿಸಬಹುದಂತೆ ತಮ್ಮ. ಅಣ್ಣ, ಮತ್ತೆ ಇವರು ಈ ರೀತಿ ಹೇಳ್ತಾರೆ, ಇದು ಸತ್ಯವೇ ಎಂದು ತಂದೆಯನ್ನು ಕೇಳಿ ಆಗ ತಂದೆ ತಿಳಿಸ್ತಾರೆ, ಇಲ್ಲವೆಂದರೆ ಅನೇಕರು ಈ ರೀತಿ ಇದ್ದಾರೆ, ಇಂಥವರು ನಿಮ್ಮ ಬಗ್ಗೆ ಹೀಗೆ ಹೇಳಿದರೆಂದು ಸುಳ್ಳು ಮಾತುಗಳನ್ನ ಕಟ್ಟೋದ್ರಲ್ಲಿ ನಿಧಾನಿಸೋದಿಲ್ಲ. ಅಂತಹ ಮಾತುಗಳನ್ನು ತಿಳಿಸಿ ಅವರನ್ನೇ ಕಪ್ಪು ಮಾಡಿಬಿಡ್ತಾರೆ. ತಂದೆಗೂ ಗೊತ್ತಿದೆ ಈ ರೀತಿ ಬಹಳ ಆಗುತ್ತದೆ. ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸಿ ಮನಸ್ಸು ಕೆಡಿಸಿ ಬಿಡ್ತಾರೆ. ಆದ್ರಿಂದ ಎಂದೂ ಸುಳ್ಳು ಮಾತುಗಳನ್ನು ಹೇಳಿ ಒಳಗೆ ಬೇಯಬಾರದು. ಇಂಥವರು ನನ್ನ ಬಗ್ಗೆ ಈ ರೀತಿ ಹೇಳಿದರೆ ಎಂದು ಕೇಳಿ ಒಳಗೂ ಸ್ವಚ್ಛತೆ ಇರಬೇಕು. ಕೆಲವು ಮಕ್ಕಳು ಹೇಳಿಕೆ ಕೇಳಿಕೆ ಮಾತುಗಳಿಂದಲೂ ಸಹ ಪರಸ್ಪರ ಶತ್ರುತ್ವವನ್ನು ಇಟ್ಟುಕೊಳ್ತಾರೆ. ತಂದೆಯು ಸಿಕ್ಕಿದ್ದಾರೆಂದ ಮೇಲೆ ತಂದೆಯನ್ನು ಕೇಳಬೇಕಲ್ಲವೇ ಅಂತ ಬಾಬಾ ಎಷ್ಟು ಚೆನ್ನಾಗಿ ನಮಗೆ ತಿಳಿಸ್ಕೊಡ್ತಾರೆ ಅಣ್ಣ. ಲೇ ತಮ್ಮ, ಬಾಬಾ ಧಾರಣೆಯಲ್ಲಿ ಎಂದಿಗೂ ಸಹ ಹೇಳಿಕೆ ಕೇಳಿಕೆ ಮಾತುಗಳನ್ನ ಕೇಳಿ ತಮ್ಮ ಸ್ಥಿತಿಯನ್ನ ಕೆಡಿಸ್ಕೊಳ್ಬಾರ್ದಂತೆ. ಒಳಗೆ ಸ್ವಚ್ಛತೆ ಇಟ್ಕೊಳ್ಬೇಕು. ಸುಳ್ಳು ಮಾತುಗಳನ್ನ ಕೇಳಿ ಒಳಗೆ ಬೇಯಬಾರ್ದು. ಈಶ್ವರಿಯ ಮತವನ್ನ ತಗೊಳ್ಬೇಕು.
ಆತ್ಮ ಅಭಿಮಾನಿಗಳಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕಂತೆ. ಯಾರ ನಿಂದನೆಯನ್ನು ಮಾಡಬಾರ್ದು. ಲಾಭ ನಷ್ಟ ಮತ್ತು ಮರ್ಯಾದೆಗಳನ್ನು ಗಮನದಲ್ಲಿ ಇಟ್ಕೊಂಡು ಕುದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಬೇಕು. ತಂದೆ ಏನನ್ನೂ ತಿಳಿಸ್ತಾರೋ ಅದನ್ನ ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ಬಿಟ್ಬಿಡಬಾರ್ದು ಅಂತ ಬಾಬೂರು ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ಇವತ್ತು ನಮಗೆ ವರದಾನ ಕೊಡ್ತಿದ್ದಾರೆ. ತ್ರಿಕಾಲದರ್ಶಿಯ ಸೀಟ್ ಮೇಲೆ ಸೆಟ್ ಆಗಿ ಪ್ರತಿ ಕರ್ಮ ಮಾಡುವಂತಹ ಶಕ್ತಿಶಾಲಿ ಆತ್ಮಭವ ಅಂತ. ಯಾವ ಮಕ್ಕಳು ತ್ರಿಕಾಲದರ್ಶಿ ಸೀಟ್ ಮೇಲೆ ಸೆಟ್ ಆಗಿ ಪ್ರತಿ ಸಮಯ ಪ್ರತಿ ಕರ್ಮ ಮಾಡ್ತಾರೆ ಅವರು ತಿಳಿದಿರ್ತಾರೆ. ಅನೇಕ ಮಾತುಗಳಂತೂ ಬರುತ್ತವೆ ಹೋಗುತ್ತವೆ. ಸ್ವಯಂ ಮೂಲಕ ಇರಬಹುದು, ಇಲ್ಲವೆಂದರೆ ಬೇರೆಯವರ ಮೂಲಕ ಇರಬಹುದು, ಮಾಯೆ ಹಾಗೂ ಪ್ರಕೃತಿ ಮೂಲಕ ಇರಬಹುದು. ಎಲ್ಲ ಪ್ರಕಾರಗಳಿಂದ ಪರಿಸ್ಥಿತಿಗಳಂತೂ ಬರುತ್ತವೆ, ಬರಲೇಬೇಕು. ಆದರೆ ಸ್ವಸ್ಥಿತಿ ಶಕ್ತಿಶಾಲಿಯಾಗಿದ್ದರೆ ಪರಿಸ್ಥಿತಿ ಅದರ ಮುಂದೆ ಏನೂ ಇಲ್ಲ. ಕೇವಲ ಪ್ರತಿ ಕರ್ಮ ಮಾಡುವ ಮೊದಲು ಅದರ ಆದಿ ಮಧ್ಯ ಅಂತ್ಯ 3 ಕಾಲವನ್ನು ಚೆಕ್ ಮಾಡಿ ತಿಳಿದು ನಂತರ ಏನಾದರೂ ಮಾಡಿ. ಆಗ ಶಕ್ತಿಶಾಲಿಯಾಗಿ ಪರಿಸ್ಥಿತಿಗಳನ್ನು ಪಾರು ಮಾಡಿ ಬಿಡುವಿರಿ. ಮತ್ತೆ ಇವತ್ತಿನ ಸ್ಲೋಗನ್ ಆಗಿದೆ, ಸರ್ವಶಕ್ತಿ ಹಾಗೂ ಜ್ಞಾನ ಸಂಪನ್ನರಾಗಿರುವುದೇ ಸಂಗಮ ಯುಗದ ಪ್ರಾರಬ್ಧವಾಗಿದೆ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ. ಹಾಗಿದ್ರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.